ಒಂದು 20 ಸಲ ಕರೆದಿರ್ತೀನಿ ನಿಮ್ಮನ್ನು ಕಾರ್ಯಕ್ರಮಕ್ಕೆ ಬನ್ನಿ ಸರ್ ಅಂತ. ನೋಡಿ ಇಂಥ ಹಾಡುಗಳೆಲ್ಲ ನಾವು ಕೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದ್ಭುತವಾಗಿ ಆಡಿದ್ರಿ. ಅನನ್ಯ ಸಿಂಗ್ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮುಂದಿನ ತಿಂಗಳು ಮೇ 10ನೇ ತಾರೀಕು ಮೊದಲು ಒಂದು ಸುಮಾರು ಅದ್ದೂರಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಸ್ವರ ಸಮ್ಮಿಲನ ತಂಡದಿಂದ ಅದ್ಭುತವಾದ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ವಿ. ದಯವಿಟ್ಟು ಸುಮಿತ್ರಾ ರಾಮದಾಸ್ ಅವರು ವೇದಿಕೆ ಮೇಲೆ ಬರಬೇಕು. ಮುಂದಿನ ತಿಂಗಳು ಮೇ 10ನೇ ತಾರೀಕು ಇದೇ ಜಾಗದಲ್ಲಿ ಸ್ವರ ಸಮ್ಮಿಲನ ತಂಡದಿಂದ ಒಂದು ಅದ್ಭುತವಾದ ಸುಂದರವಾದ ಒಂದು ಕಾರ್ಯಕ್ರಮವನ್ನು ಬೆಳಗಿನಿಂದಲೇ ಹಮ್ಮಿಕೊಂಡಿದ್ದೇವೆ. ಈ ಮಗು ನನ್ನ ಪ್ರೀತಿಯ ಮಗಳು. ಅದ್ಭುತವಾದ ಒಂದು ಕಾರ್ಯಕ್ರಮಗಳನ್ನ ಮೊದಲು ಮಾಡಿದ್ದೀವಿ. ಸುಮಾರು ಬಡವರ ಮಕ್ಕಳಿಗೆ 3 ಜನರಿಗೆ ಮದುವೆಯನ್ನು ಮಾಡಿಸಿದ್ದಾರೆ. ಎಲ್ಲ ಕಲಾವಿದರನ್ನು ಒಟ್ಟುಗೂಡಿಸಿಕೊಂಡು, ಹಾಗೆಯೇ ಯಾರಿಗಾದರೂ ಹಣದ ಅವಶ್ಯಕತೆ ಇದ್ದಲ್ಲಿ ಅಂದರೆ ಓದುವುದಕ್ಕೆ ಸಹಾಯವನ್ನು ಮಾಡುತ್ತಿದ್ದಾರೆ ಈಗಲೂ. ಹಾಗೆ ಕೆಲವು ಹಿರಿಯರಿಗೆ ಔಷಧಿಯನ್ನು ಕೊಂಡುಕೊಳ್ಳಲು ಅವರ ಹತ್ತಿರ ಹಣವೂ ಇರುವುದಿಲ್ಲ. ಅಂಥವರಿಗೆ ಅವರಿಗೆ ತಿಂಗಳಿಗೆ ಬೇಕಾಗುವ ಎಲ್ಲ ಔಷಧಿಗಳನ್ನು ಸುಮಾರು ವರ್ಷಗಳಿಂದ ಪೂರೈಸುತ್ತಿದ್ದಾರೆ, ಮಾಡಿಕೊಂಡು ಬರುತ್ತಿದ್ದಾರೆ. ಕೊರೋನಾ ವೇಳೆಯಲ್ಲಿ 1 ತಿಂಗಳಿಗೆ 2 ಲಕ್ಷ ರೂಪಾಯಿನ ಎಲ್ಲ ಮನೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಬಡವರ ಮನೆಗಳಿಗೆ ಹೋಗಿ ತಲುಪಿಸುವ ಕಾರ್ಯ ಇವರದ್ದು ಮತ್ತು ಪ್ರೀತಿಯ ಅಕ್ಕರೆಯ ತಾಯಿ ರೀಮಾ ರಾಮದಾಸ್ ಅವರದ್ದು. ಅದ್ಭುತವಾದ ಕಾರ್ಯಕ್ರಮಗಳನ್ನು ಕರೋಕೆ ಗೀತಗಾಯನ ಕರೋಕೆ ಕಾರ್ಯಕ್ರಮಗಳಲ್ಲಿ ಅದ್ಭುತವಾದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದ ಕೀರ್ತಿ ಇವರದು. ಒಂದು ಸಲ ಕಾರ್ಯಕ್ರಮ ಮಾಡಿದರೆ ನಮ್ಮ ನಂಜುಂಡ ಸಾರು, ನಮ್ಮ ರವೀಂದ್ರ ಸಾರು, ನಮ್ಮ ಅರುಣಮ್ಮ ಅವರೆಲ್ಲ ಬಂದಿರುತ್ತಾರೆ. ಸುಮಾರು ಊಟವೇ 600ರಿಂದ 700 ಜನರಿಗೆ ನಾವು ಊಟವನ್ನು ಹಾಕಿಸುತ್ತಿದ್ದೆವು. ಅದೇ ರೀತಿ ಮುಂದಿನ ತಿಂಗಳು ಮೇ 10ನೇ ತಾರೀಕು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಎಲ್ಲರೂ ಬೆಂಗಾವಲಾಗಿ ಮೊದಲಿನಿಂದಲೂ ಸ್ವರ ಸಮ್ಮಿಲನ ತಂಡದ ಒಂದು ಕೆಲವರು ನಾವು ಹೆಗಲುಗಳು, ಹಾಗೆ ಎಲ್ಲ ಪ್ರೀತಿಯ ಕಲಾವಿದರು ಕೂಡ ದಯವಿಟ್ಟು ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಈಗ ಮಾನಸ ಮಂದಿರ ಎಂಬ ಹಿರಿಯರ ವೃದ್ಧಾಶ್ರಮವನ್ನು ನಡೆಸುತ್ತಿದ್ದಾರೆ. ಅದರ ಸಂಸ್ಥಾಪಕಿ ಶ್ರೀಮತಿ ಸುಮಿತ್ರಾ ರಾಮದಾಸ್ ಅವರು. ಅಲ್ಲಿ ಹಣ ಕೊಡಲೇಬೇಕು ಎಂಬ ಖಂಡಿತ ಇಲ್ಲ. ಯಾರಾದರೂ ತುಂಬ ಕಡು ಬಡವರಾಗಿದ್ದಾರೆ ಅವರಿಗೂ ಕೂಡ ಇವತ್ತಿನವರೆಗೂ ಯಾವುದೇ ರೀತಿಯ ಒಂದು ಲೋಪ ಇಲ್ಲದೆ ಅವರಿಗೆ ಊಟ, ವಸತಿ, ಸೌಕರ್ಯ, ಅವರಿಗೂ ಬೇಕಾಗುವ ಔಷಧಿ ಎಲ್ಲವನ್ನು ಉಚಿತ ಫ್ರೀಯಾಗಿ ಕೊಡುತ್ತಿದ್ದಾರೆ. ನಿಜವಾಗಲೂ ತುಂಬ ಖುಷಿಯಾಗುತ್ತದೆ. ಇಂಥ ಒಂದು ಚಿಕ್ಕ ವಯಸ್ಸಿನಲ್ಲೇ ಎತ್ತರದ ಶಿಖರಕ್ಕೆ ಏರುತ್ತಿರುವುದು ಎಲ್ಲರ ಪ್ರೀತಿಯ ಬೆಂಬಲದಿಂದ. ದಯವಿಟ್ಟು ಎಲ್ಲರೂ 10ನೇ ತಾರೀಕು ಮುಂದಿನ ತಿಂಗಳು ಒಂದು ಅದ್ಭುತವಾದ ಕಾರ್ಯಕ್ರಮ. ದಯವಿಟ್ಟು ಯಾರು ತಿಂಡಿ ಕೂಡ ಇಲ್ಲೇ, ಊಟ ತಿಂಡಿ ಎಲ್ಲ ಉಪಚಾರ ಎಲ್ಲ ಇಲ್ಲೇ. ಮಧ್ಯಾಹ್ನ ಅಚ್ಚುಕಟ್ಟಾದ ಊಟ, ಸಾಯಂಕಾಲ ಸ್ನ್ಯಾಕ್ಸ್ ಎಲ್ಲ. ದಯವಿಟ್ಟು ಎಲ್ಲರೂ ಬೆಳಗ್ಗೆ 9:30 ಕಾರ್ಯಕ್ರಮಕ್ಕೆ ಇಲ್ಲೇ ಇದೇ ಜಾಗದಲ್ಲಿ ಹಾಜರಾಗಬೇಕಾಗಿ ಎಲ್ಲರನ್ನು ಕೇಳಿಕೊಳ್ಳುತ್ತಿದ್ದೀವಿ. ಅಂದು ಭಾನುವಾರ ಕೂಡ ಒಂದೆರಡು ಮಾತುಗಳು ಶ್ರೀಮತಿ ಸುಮಿತ್ರಾ ರಾಮದಾಸ್ ಅವರಿಂದ. ದಯವಿಟ್ಟು ಎಲ್ಲರೂ ಬರಬೇಕು 10ನೇ ತಾರೀಕು. ಇಟ್ಸ್ ಮೈ ರಿಕ್ವೆಸ್ಟ್. ಥ್ಯಾಂಕ್ ಯು. ಸುಮ್ಮನೆ ಇಷ್ಟೆಲ್ಲ ನಾವು ಮಾತಾಡಿವಿ, ವೇಸ್ಟ್ ಆಯಿತು. ಅನನ್ಯ ಸಿಂಗ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿರುವ